ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 19 1A ಬಗ್ಗೆ ವಿಚಾರ ಮಾಡಿದ್ವಿ. ಇದೇನು ಹೇಳ್ತೈತೆ ಅಂದರೆ ವಿಚಾರ ಮತ್ತು ಅಭಿವ್ಯಕ್ತಿ ಸ್ವತಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಯಾವ್ದು ಕೊಡ್ತೈತಿ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ ನಮಗೇನು ಕೊಡ್ತೈತಿ ಅಂತಂದ್ರೆ ವಿಚಾರ ಮತ್ತು ಅಭಿವ್ಯಕ್ತಿ ಸ್ವತಂತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೈತಿ. ಇದು ಆರ್ಟಿಕಲ್ 19ರಲ್ಲಿ ಸ್ವತಂತ್ರದ ಹಕ್ಕುಗಳನ್ನು ಡಿಸ್ಕಷನ್ ಮಾಡಕತ್ತಿದ್ವಿ. 6 ಹಕ್ಕುಗಳಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ವಿಚಾರ ಮತ್ತು ಅಭಿವ್ಯಕ್ತಿ. ಇದರ ಬಗ್ಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೈತಿ. ಹೌದಾ? ಈಗ ನಾವು ಡಿಸ್ಕಷನ್ ಮಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಬಿ. ಇದೇನು ಹೇಳ್ತೈತಿ ಅಂತಂದ್ರೆ ಆಲ್ ಸಿಟಿಜನ್ಸ್ ಶಾಲ್ ಹ್ಯಾವ್ ದ ರೈಟ್ ಟು ಅಸೆಂಬಲ್ ಪೀಸ್ಫುಲ್ಲಿ ಆ್ಯಂಡ್ ವಿದೌಟ್ ಆರ್ಮ್ಸ್ ಅಂತಂದ್ರೆ ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಸಭೆ ಸೇರುವ ಹಕ್ಕು ಯಾರಿಗೆ ಅಂತಂದ್ರೆ ಆಲ್ ಸಿಟಿಜನ್ಸ್, ಭಾರತದ ಎಲ್ಲ ನಾಗರಿಕರು. ಯಾವ ನಾಗರಿಕರು? ಭಾರತದ ನಾಗರಿಕರು. ಅಂತಂದ್ರೆ ಈ ಹಕ್ಕು ವಿದೇಶಿಗರಿಗೆ ಸಿಗುವುದಿಲ್ಲ. ನೆನಪಿಡಬೇಕು. ಈಗ ಈ ಹಕ್ಕು ಯಾಕೆ ಸಂವಿಧಾನದಲ್ಲಿ ಸ್ಥಾನವನ್ನು ಪಡ್ಕೊತ್ತು? ವೈ ದಿಸ್ ಆರ್ಟಿಕಲ್ ಟೇಕನ್ ಪ್ಲೇಸ್ ಇನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ನಾವು ವಿಚಾರ ಮಾಡೋದಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಬೇಕು, ಫ್ಲ್ಯಾಶ್ ಬ್ಯಾಕ್ ನೋಡಬೇಕು ಏನಾಗೈತೆ ಅಂತೇಳಿ ಹಿಸ್ಟ್ರಿ ಒಳಗೆ. ಯಾಕಂತಂದ್ರೆ ಎಲ್ಲ ಘಟನೆಗಳು ಅಥವಾ ಎಲ್ಲ ಕಾನೂನುಗಳು ಕೂಡ ಒಂದೊಂದು ಘಟನೆಯ ಎವಲ್ಯೂಷನ್ ಅಂತ ಕರಿತೀವಿ. ಹೌದಾ? ಹಂಗೆ ಈ ಆರ್ಟಿಕಲ್ ಸಂವಿಧಾನದಲ್ಲಿ ಭಾಗ ಪಡ್ಕೋಬೇಕಾಗಿತ್ತು ಅಂತಂದ್ರೆ, ಸ್ಥಾನ ಪಡ್ಕೋಬೇಕಾಗಿತ್ತು ಅಂದ್ರೆ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಏನಾಗಿತ್ತು ಅಂತೇಳಿ ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಅದೇನಾಗಿತ್ತು ಅಂತೇಳಿ ನೋಡೋಣ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಆಮೇಲೆ ಪ್ರಾವಿಷನ್ ಬಿ ಯಾಕೆ ನಮ್ಮ ಸಂವಿಧಾನದಲ್ಲಿ ಭಾಗ ಪಡ್ಕೊಳ್ತು ಅಂತಂದ್ರೆ ವೈ ಅಂತೇಳಿ ವಿಚಾರ ಮಾಡೋದಾದ್ರೆ ನಮ್ಮ ಹಿಸ್ಟ್ರಿಯನ್ನು ಸ್ವಲ್ಪ ನಾವು ಅವಲೋಕಿಸಬೇಕಾಗ್ತೈತೆ. ಅದ್ರಾಗ ಒಂದೊಂದೇ ಘಟನೆಗಳನ್ನು ನಿಮ್ಮ ಮುಂದೆ ಹೇಳ್ಕೊಂತ ಹೋಗ್ತೀನಿ. ಅದ್ರಾಗ ಒಂದನೇ ಘಟನೆ ಯಾವುದಪ್ಪ ಅಂತಂದ್ರೆ ಏಪ್ರಿಲ್ 13, 1919ರಲ್ಲಿ ನಡೆದಿರ್ತಕ್ಕಂಥ ಘಟನೆ. ನೀವು ಡೇಟ್ ಕೇಳಿದ್ರೆ ಎಲ್ಲರಿಗೂ ನೆನಪಾಗ್ತಿರ್ಬೋದು. ಆ ಘಟನೆ ಯಾವುದಪ್ಪ ಅಂತಂದ್ರೆ ಜಲಿಯನ್ ವಾಲಾಬಾಗ್ ಘಟನೆ. ಏನಾಗಿತ್ತು ಇಲ್ಲಿ ಅಂತಂದ್ರೆ ಪಂಜಾಬದೊಳಗೆ ಒಂದು ಹಬ್ಬ ಬರ್ತೈತಿ. ಅದು ಹಬ್ಬದ ಹೆಸರು ಬೈಸಾಖಿ. ಈ ಬೈಸಾಖಿ ಹಬ್ಬದ ದಿನ ಏನು ಮಾಡಿದ್ರು ಅಂತಂದ್ರೆ ಎಲ್ಲ ಜನರು ಹಬ್ಬವನ್ನು ಆಚರಣೆ ಮಾಡೋಕೆ ಅಮೃತ್ಸರದ ಹತ್ರ ಒಂದು ಪಾರ್ಕ್ ಐತಿ. ಆ ಪಾರ್ಕಿಗೆ ಎಲ್ಲರೂ ಸೇರಿದ್ರು. ಆ ಪಾರ್ಕ್ನಲ್ಲಿ ಕೆಲವೊಂದಿಷ್ಟು ಜನ ಏನು ಮಾಡಕತ್ತಿದ್ರು ಅಂದ್ರೆ ಶಾಂತಿಯುತವಾಗಿ ವಿದೌಟ್ ಆರ್ಮ್ಸ್ ಮತ್ತು ಶಸ್ತ್ರರಹಿತವಾಗಿ ರೌಲೆಟ್ ಕಾಯ್ದೆಯ ವಿರುದ್ಧ, ಯಾವ ಕಾಯ್ದೆ? ರೌಲೆಟ್ ಕಾಯ್ದೆಯ ವಿರುದ್ಧ ಪ್ರತಿಭಟನೆ ಮಾಡಕತ್ತಿದ್ರು. ಆವಾಗ ಏನು ಮಾಡಿದ್ರು ಅಂತಂದ್ರೆ ಬ್ರಿಗೇಡಿಯರ್ ಜನರಲ್ ಯಾರಪ್ಪ ಅಂತಂದ್ರೆ ದರಿದ್ರ ವ್ಯಕ್ತಿ ಡಯರ್ ಏನು ಮಾಡ್ದ ಅಂತಂದ್ರೆ ಈ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಂಧಾಧುಂದಿ ಫೈರ್ ಮಾಡ್ತಾನೆ. ಏನಪ್ಪ ಅಂತಂದ್ರೆ ಗುಂಡು ಹಾರಿಸ್ತಾರೆ. ಆ ದಾಳಿಯಲ್ಲಿ ಏನಾಗೈತಿ ಅಂತಂದ್ರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 379 ಜನ ತೀರ್ಕೊಂತಾರೆ ಅಂತೇಳಿ ಹೇಳ್ತಾರೆ. ಬಟ್ ಇದರ ಸಂಖ್ಯೆ ಅಪ್ ಟು 1500ವರೆಗೂ ಐತಿ. ಯಾವ ಉದ್ದೇಶಕ್ಕಾಗಿ? ಇಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಕತ್ತಿದ್ರಲ್ಲ ಇವರನ್ನ ಚದುರಿಸುವ ಉದ್ದೇಶಕ್ಕಾಗಿ ಅಂಧಾಧುಂದಿ ಫೈರ್ ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ 379 ಜನ ಸ್ಥಳದಲ್ಲಿ ಮೃತಪಟ್ಟರೆ ಇದರ ಡಬ್ಬಲ್ ಜನ ಏನಾಗ್ತಾರೆ ಅಂತಂದ್ರೆ ಇಂಜುರಿಗೊಳಗಾಗ್ತಾರೆ, ಗಾಯಗಳಿಗೊಳಗಾಗ್ತಾರೆ. ಇದು ಸರ್ಕಾರದ ಅಂಕಿಅಂಶ. ಆಮೇಲೆ ಅಲ್ಲಿ ಕಣ್ಣಾರೆ ನೋಡಿರ್ತಕ್ಕಂಥ ವ್ಯಕ್ತಿಗಳ ಅಂಕಿಅಂಶಗಳು ಅಥವಾ ಭಾರತೀಯ ಅಂಕಿಅಂಶಗಳು ಬೇರೆನೇ ಇವೆ, ಅವು ರಿಪೋರ್ಟ್ ಆಗಿಲ್ಲ ಅಷ್ಟೇ. ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕಣ್ಣಾರೆ ನೋಡಿರ್ತಾರೆ. ಇದು ಒಂದು ಇನ್ಸಿಡೆಂಟ್. ಯಾಕೆ ಹೇಳಕತ್ತೀನಿ ಅಂತಂದ್ರೆ ಬೇಸ್ ಹೇಳಕತ್ತೀನಿ, ಆಧಾರ ಹೇಳಕತ್ತೀನಿ. ಯಾಕಪ್ಪ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಬಿ ಯಾಕೆ ಭಾರತದ ಸಂವಿಧಾನದಲ್ಲಿ ಜಾಗ ಪಡ್ಕೊತ್ತು ಅಂತಂದ್ರೆ ಒಂದನೇದು ಸುಮ್ಮನೆ ಫ್ಲ್ಯಾಶ್ ಬ್ಯಾಕ್ನಾಗ ಹೇಳಕತ್ತೀನಿ. ಈ ಘಟನೆ ನಡೆದಿರ್ತೈತಿ. ಏಪ್ರಿಲ್ 13, 1919ರಂದು ಜಲಿಯನ್ ವಾಲಾಬಾಗ್ ಘಟನೆ ನಡೆದಿರ್ತೈತಿ. ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಂಧಾಧುಂದಿ ಫೈರ್ ಮಾಡಿರ್ತಾರೆ. ಒಂದನೇದ್ದು. ಇನ್ನು ಎರಡನೇದು ನೋಡೋದಾದ್ರೆ, ಎರಡನೇ ಘಟನೆಯನ್ನು ಅವಲೋಕಿಸೋದಾದ್ರೆ ದಂಡಿ ಸತ್ಯಾಗ್ರಹ. ಈ ಸತ್ಯಾಗ್ರಹ ಉಪ್ಪಿನ ಕಾನೂನನ್ನು ವಿರೋಧ ಮಾಡುವ ಸಲುವಾಗಿ ದಂಡಿಯಿಂದ ಸಬರ್ಮತಿ ಆಶ್ರಮದಿಂದ ದಂಡಿವರೆಗೂ ಕಾಲ್ನಡಿಗೆ ಮೂಲಕ ಯಾರು ಮಾಡ್ತಾರೋ ಅಂತಂದ್ರೆ ಗಾಂಧೀಜಿಯವರು ಚಾಲನೆ ಕೊಡ್ತಾರೆ. ಈ ದಂಡಿ ಸತ್ಯಾಗ್ರಹದಲ್ಲಿ ಒಂದು ಇವೆಂಟ್ ನಡೀತೈತೆ. ದಂಡಿ ಸತ್ಯಾಗ್ರಹದ ಸಂದರ್ಭದಲ್ಲಿ ಒಂದು ಇವೆಂಟ್ ನಡೀತೈತಿ. ಅದು ಯಾವ್ದಪ್ಪ ಅಂತಂದ್ರೆ ದರ್ಶನ ಸತ್ಯಾಗ್ರಹ. ಇಲ್ಲಿ ದರ್ಶನ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ ಉಪ್ಪಿನ ಕಾನೂನನ್ನು ಮುರಿಯಲು ಸರೋಜಿನಿ ನಾಯ್ಡು ಅವರ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಜನ ವಿದೌಟ್ ಆರ್ಮ್ಸ್, ಯಾವುದೇ ರೀತಿಯಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಇಲ್ಲದೇನೆ ಪ್ರತಿಭಟನೆ ಮಾಡಕ್ಕೆ ಹೋಗಿರ್ತಾರೆ. ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಯಾರು? ಬ್ರಿಟಿಷರು. ಅಂಧಾಧುಂದಿ ಲಾಠಿ ಚಾರ್ಜ್. ಹೆಂಗಾಗಿರ್ತೈತಿ ಅಂತಂದ್ರೆ ಲಾಠಿ ಏಟ್ಗಳ ಸೌಂಡ್ ಹೆಂಗೆ ಬರ್ತಿರ್ತೈತಿ ಅಂತ ಒಬ್ಬ ಲೇಖಕ ಬರೀತಾನೆ. ಬ್ಯಾಟನ್ ಪಟ್ಟಿ ಸೀಳ್ತಿರ್ತಾವಂತೆ. ತಲೆಬರುಡೆಗಳನ್ನ ಬ್ಯಾಟನ್ ಪಟ್ಟಿಗಳು ಹೆಂಗೆ ಸೀಳ್ತಿರ್ತಾವೆ ಅನ್ನೋದನ್ನ ವಿವರಣಾತ್ಮಕವಾಗಿ ಬರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯಗಳು ನಮ್ಮ ಸ್ವತಂತ್ರ ಹೋರಾಟಗಾರರ ಮೇಲೆ ನಡೆದವೆ. ದಂಡಿ ಸತ್ಯಾಗ್ರಹ
ಯಾಕೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಮ್ಸ್ ಇಲ್ಲದೆ ಸರ್ಕಾರದ ನೀತಿಗಳನ್ನು ವಿರೋಧಿಸುವ ಸಲುವಾಗಿ ಸತ್ಯಾಗ್ರಹವನ್ನು ಮಾಡಿರ್ತಕ್ಕಂಥ ಪರಿಣಾಮ ನಮ್ಮ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೆದಿರೋದು. ಇದು ದರ್ಶನ ಅಂತಕ್ಕಂಥ ಒಂದು ಪ್ಲೇಸ್ ನೆನಪಿರಲಿ ದಂಡಿ ಸತ್ಯಾಗ್ರಹದ ಸಂದರ್ಭದಲ್ಲಿ. ಇನ್ನು ಮೂರನೇದು ಹೇಳಬೇಕು ಅಂತಂದ್ರೆ ಗೋ ಬ್ಯಾಕ್ ಸೈಮನ್ ಪ್ರೊಟೆಸ್ಟ್. ನೆನಪಿರಬೇಕು 1927ರಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಭಾರತದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ಸೈಮನ್ನ ನೇತೃತ್ವದಲ್ಲಿ ಒಂದು ಆಯೋಗ ಬಂದಿರ್ತೈತಿ ಭಾರತಕ್ಕೆ. ಈ ಆಯೋಗದ ವಿರುದ್ಧ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಿರ್ತಾರೆ, ಪ್ರತಿಭಟನೆ ಮಾಡ್ತಿರ್ತಾರೆ. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಲಾಲಾ ಲಜಪತ್ ರಾಯ್ ಅವರು ಕೂಡ ಪ್ರತಿಭಟನೆ ಮಾಡ್ತಿರ್ತಾರೆ. ಎಲ್ಲಿ? ಪಂಜಾಬದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಪ್ರತಿಭಟನೆ ಮಾಡ್ತಿರ್ತಾರೆ. ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಿಲ್ಲದೆ ಪ್ರತಿಭಟನೆ ಮಾಡತಕ್ಕಂಥ ವ್ಯಕ್ತಿಗಳ ಮೇಲೆ ಲಾಠಿ ಚಾರ್ಜ್ಗೆ ಆದೇಶ ಕೊಡ್ತಾರೆ. ಆದೇಶ ಕೊಟ್ಟ ಸಂದರ್ಭದಲ್ಲಿ ಲಾಠಿಯ ಏಟನ್ನು ತಿಂದಿರತಕ್ಕಂಥ ಲಾಲಾ ಲಜಪತ್ ರಾಯ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಲಾಲಾ ಲಜಪತ್ ರಾಯ್ ಅವರ ನಿಧನ ಅಲ್ಲೇನ ಆಗ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಅತ್ಯಾಚಾರಗಳು ಕೂಡ ನಮ್ಮ ಮೇಲೆ ನಡೆದವೆ. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ, ಭಾರತ ಬಿಟ್ಟು ತೆಲುಗಿ ಕ್ವಿಟ್ ಇಂಡಿಯಾ ಚಳವಳಿ. ಈ ಚಳವಳಿಯಲ್ಲೂ ಕೂಡ ಅತ್ಯಂತ ಹೇಯ ಕೃತ್ಯಗಳು ಕೂಡ ಭಾರತದ ಮೇಲೆ ನಡೆದು, ದಮನಕಾರಿ ನೀತಿಗಳು ಕೂಡ ಭಾರತದ ಮೇಲೆ ನಡೆದು. ಇವೆಲ್ಲ ನೀತಿಗಳನ್ನು ಅಥವಾ ಇವೆಲ್ಲ ಇವೆಂಟ್ಗಳನ್ನು ಅನುಭವಿಸಿದವರು ಕೆಲವೊಂದಿಷ್ಟು ಜನ ಸಂವಿಧಾನ ಸಭೆಯಲ್ಲಿದ್ದರು. ಆಮೇಲೆ ಇವು ಕಣ್ಣಾರೆ ಕಂಡಿರ್ತಕ್ಕಂಥ ಕೆಲವು ಜನನೂ ಕೂಡ ಸಂವಿಧಾನ ಸಭೆಯಲ್ಲಿದ್ದರು. ಆವಾಗ ಸರ್ಕಾರದ ನೀತಿಗಳನ್ನು ಶಾಂತಿಪೂರ್ವಕವಾಗಿ ಸರ್ಕಾರದ ನೀತಿಗಳನ್ನು ವಿರೋಧಿಸುವ ಹಕ್ಕು ಭಾರತದವರಿಗೆ ಸಿಗಲಿ, ನಾಗರಿಕರಿಗೆ ಸಿಗಲಿ ಅನ್ನೋ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಏನು ಮಾಡಿದ್ರು ಅಂತಂದ್ರೆ ಈ ಆರ್ಟಿಕಲ್ ಅನ್ನು, ಯಾವುದು ಆರ್ಟಿಕಲ್ 19 ಸಬ್ ಕ್ಲಾಸ್ 1B ಅನ್ನು ಏನು ಮಾಡಿದ್ರು ಅಂತಂದ್ರೆ ಸಂವಿಧಾನಕ್ಕೆ ಸೇರ್ಪಡೆ ಮಾಡುವ ಮೂಲಕ ಅದನ್ನ ಫಂಡಮೆಂಟಲ್ ರೈಟ್ ಅಂತೇಳಿ ಭಾರತೀಯ ನಾಗರಿಕರಿಗೆ ಕೊಟ್ಟರು, ಮೂಲಭೂತ ಹಕ್ಕು ಅಂತೇಳಿ ಭಾರತದ ನಾಗರಿಕರಿಗೆ ಕೊಟ್ಟರು. ಏನಪ್ಪಾ ಅಂತಂದ್ರೆ ಸರ್ಕಾರದ ನೀತಿಗಳ ವಿರುದ್ಧ ಯಾರಿಗಾದರೂ ಅಸಮಾಧಾನ ಇತ್ತು ಅಥವಾ ವಿಭಿನ್ನ ವಿಚಾರಗಳಿದ್ವು ಅಂತಂದ್ರೆ ಅಥವಾ ಆ ನೀತಿಗೆ ಸಮ್ಮತಿ ಇಲ್ಲದೆ ಇತ್ತು ಅಂತಂದ್ರೆ ಅವರು ಪ್ರೊಟೆಸ್ಟ್ ಮಾಡಬಹುದು, ಪ್ರತಿಭಟನೆ ಮಾಡಬಹುದು, ಡೆಮಾನ್ಸ್ಟ್ರೇಷನ್ ಮಾಡಬಹುದು. ಆ ಅಧಿಕಾರವನ್ನು ಏನು ಮಾಡಿದ್ರು ಅಂತಂದ್ರೆ ಭಾರತದವ್ರಿಗೆ ಸಿಗ್ಲಿ, ನಾವು ಅನುಭವಿಸಿರ್ತಕ್ಕಂಥ ನೋವು ಆಮೇಲೆ ಅತ್ಯಾಚಾರ ದೌರ್ಜನ್ಯಗಳು ನಮ್ಮದೇ ಸರ್ಕಾರ ಬಂದ ಮೇಲೆ ನಮ್ಮ ನಾಗರಿಕರ ಮೇಲೆ ಅದು ಆಗದಿರಲಿ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಸದುದ್ದೇಶ ಇಟ್ಕೊಂಡು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ B ಅನ್ನು ಏನು ಮಾಡಿದ್ರು ಅಂತಂದ್ರೆ ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಜಸ್ಟ್ ನಾನು ಫ್ಲಾಶ್ ಬ್ಯಾಕ್ನಾಗ ಇಷ್ಟೇ ಹೇಳಿದ್ವಿ. ಏನೇನಪ್ಪಾ ಅಂತಂದ್ರೆ ಒಂದನೇದ್ದು ಜಲಿಯನ್ ವಾಲಾಬಾಗ್, ಎರಡನೇದು ದಂಡಿ ಸತ್ಯಾಗ್ರಹದ ದರ್ಶನ ಅಂತಕ್ಕಂಥ ಪ್ಲೇಸ್ನಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರ, ಮೂರನೇದು ಗೋ ಬ್ಯಾಕ್ ಸೈಮನ್, ನಾಲ್ಕನೇದು ಕ್ವಿಟ್ ಇಂಡಿಯಾ ಚಳವಳಿ. ಹೀಗೆ ಹಲವಾರು ಚಳವಳಿಗಳ ಸಂದರ್ಭದಲ್ಲಿ ಅಥವಾ ಪ್ರತಿಭಟನೆಗಳ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತಂದ್ರೆ ಬ್ರಿಟಿಷರು ನಮ್ಮ ಮೇಲೆ ಅತ್ಯಾಚಾರ ದೌರ್ಜನ್ಯಗಳನ್ನು ಎಸಗಿದ್ರು. ಯಾವಾಗ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ, ಹೌದಾ? ಇನ್ನು ಮುಂದೆ ನಮ್ಮದೇ ಸರ್ಕಾರ ಬಂದಾಗ ನಾವು ಅಥವಾ ನಮ್ಮ ನಾಗರಿಕರು ಯಾರಾದರೂ ಶಾಂತಿಯುತ ಪ್ರತಿಭಟನೆ ಮಾಡ್ತಾರೋ ಅಂತಂದ್ರೆ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅತ್ಯಾಚಾರ ದೌರ್ಜನ್ಯಗಳು ಆಗದೇ ಇರಲಿ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಹಿಸ್ಟ್ರಿ ಒಳಗೆ ಅನುಭವಿಸಿರ್ತಕ್ಕಂಥ ಸಾವು ನೋವುಗಳನ್ನು ಕಂಡಿರ್ತಕ್ಕಂಥ ನಮ್ಮ ಭಾರತೀಯ ನಾಯಕರು ಮತ್ತು ಸಂವಿಧಾನದ ನಿರ್ಮಾತೃಗಳು ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ B ಅನ್ನು ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದರು. ಇದಿಷ್ಟು ಅದರ ಹಿಸ್ಟ್ರಿ. ಇನ್ನು ಅದರ ಮೀನಿಂಗ್ ಏನೈತೆ ಅಂತೇಳಿ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 19 ಸಬ್ ಕ್ಲಾಸ್ 1B ಏನು ಹೇಳ್ತೈತಿ ಅಂತಂದ್ರೆ ಭಾರತದ ಎಲ್ಲ ನಾಗರಿಕರಿಗೂ ಶಾಂತಿಯುತವಾಗಿ ಸಭೆ ಸೇರುವ, ಹೆಂಗೆ ಶಸ್ತ್ರರಹಿತವಾಗಿ ಸಭೆ ಸೇರುವ ಹಕ್ಕು ಎಲ್ಲ ನಾಗರಿಕರಿಗೂ ಐತಿ ಅಂತ ಹೇಳ್ತಾರೆ. ಅಂದ್ರೆ ಈ ಹಕ್ಕು ಭಾರತದ ಪ್ರಜೆಗಳಿಗೆ ಮಾತ್ರ ಅಥವಾ ಭಾರತದ ನಾಗರಿಕರಿಗೆ ಮಾತ್ರ ಸಿಗ್ತೈತಿ. ವಿದೇಶಿ ನಾಗರಿಕರಿಗಿಲ್ಲ. ವಿದೇಶದವರು ಬಂದು ಭಾರತದ ನೀತಿ ನಿಯಮಗಳನ್ನು ವಿರೋಧಿಸುವ ಹಕ್ಕು ಅವರಿಗಿಲ್ಲ. ಅವರು ಎಷ್ಟೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದಾದರೂ ಅವರು ಅವರ ದೇಶದಲ್ಲಿ ಮಾಡಬೇಕು ಹೊರತಾಗಿ ಭಾರತದ ನೆಲದಲ್ಲಿ ಅವರಿಗೆ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲ. ಯಾವುದು? ಆರ್ಟಿಕಲ್ 19 ಸಬ್ ಕ್ಲಾಸ್ 1B. ಇದರ ಪ್ರಕಾರ ಭಾರತದ ನಾಗರಿಕರಿಗೆ ಮಾತ್ರ ಈ ಹಕ್ಕು ಅವೈಲೇಬಲ್ ಇದೆ, ವಿದೇಶಿಗರಿಗಿಲ್ಲ. ಆಮೇಲೆ ಯಾರ ವಿರುದ್ಧ ಅವೈಲೇಬಲ್ ಐತಿ ಅಂತಂದ್ರೆ ಯಾರ ವಿರುದ್ಧಪ್ಪ ಅಂತಂದ್ರೆ ಸರ್ಕಾರದ ವಿರುದ್ಧ ಮಾತ್ರ ಸಿಗ್ತೈತಿ. ಸರ್ಕಾರದ ವಿರುದ್ಧ ಮಾತ್ರ ಈ ಹಕ್ಕು ಅವೈಲೇಬಲ್ ಐತಿ. ಪ್ರೈವೇಟ್ ವ್ಯಕ್ತಿಯ ವಿರುದ್ಧ ಇಲ್ಲ, ಖಾಸಗಿ ವ್ಯಕ್ತಿಯ ವಿರುದ್ಧ ಈ ಹಕ್ಕನ್ನು ಬಳಸುವ ಹಾಗಿಲ್ಲ. ಖಾಸಗಿ ವ್ಯಕ್ತಿಗಳಿಗೆ ಈ ಹಕ್ಕುಗಳು ಅನ್ವಯ ಆಗೋದಿಲ್ಲ. ನಾವು ಖಾಸಗಿ ವ್ಯಕ್ತಿಗಳು ಎಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಬಹುದೇ ಹೊರತಾಗಿ ಖಾಸಗಿ ವ್ಯಕ್ತಿಗಳು ಎಲ್ಲರೂ ಸೇರಿ ಖಾಸಗಿ ವ್ಯಕ್ತಿಯ ವಿರುದ್ಧವೇ ಪ್ರೊಟೆಸ್ಟ್ ಮಾಡುವ ಹಾಗಿಲ್ಲ. ಹೌದಾ? ನಾವೆಲ್ಲರೂ ಕೂಡಿ ಅಂಬಾನಿ ವಿರುದ್ಧ ಪ್ರೊಟೆಸ್ಟ್ ಮಾಡುವ ಹಾಗಿಲ್ಲ. ಹೌದಾ? ನಾವೆಲ್ಲರೂ ಕೂಡಿ ಅದಾನಿ ವಿರುದ್ಧ ಪ್ರೊಟೆಸ್ಟ್ ಮಾಡುವಾಗಿಲ್ಲ, ನಾರಾಯಣ ಮೂರ್ತಿ ವಿರುದ್ಧ ಪ್ರೊಟೆಸ್ಟ್ ಮಾಡುವಾಗಿಲ್ಲ. ನಾವೆಲ್ಲರೂ ಕೂಡಿ ಭಾರತ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಬಹುದು, ಅದರ ನೀತಿ ನಿಯಮಗಳನ್ನು ವಿರೋಧಿಸಬಹುದು. ಹಾಗೆಯೇ ಸರ್ಕಾರದ ನೀತಿ ನಿಯಮಗಳನ್ನು, ಕರ್ನಾಟಕ ಸರ್ಕಾರದ ನೀತಿ ನಿಯಮಗಳನ್ನು ವಿರೋಧಿಸಲು ನಾವೆಲ್ಲರೂ ಒಗ್ಗೂಡಬಹುದು. ಆದರೆ ಪ್ರೈವೇಟ್ ವ್ಯಕ್ತಿಯ ವಿರುದ್ಧ ನಮಗೆ ಈ ಹಕ್ಕು ಇಲ್ಲ. ಆಮೇಲೆ ಹೆಂಗೆ ಒಗ್ಗೂಡಬಹುದು ಅಂತಂದ್ರೆ ಮಸ್ಟ್ ಬಿ ಪೀಸ್ಫುಲ್ ಅಂತ ಬರೀತಾರೆ ಇಲ್ಲಿ. ಮಸ್ಟ್ ಬಿ ಪೀಸ್ಫುಲ್, ಶಾಂತಿಯುತವಾಗಿ. ಪಬ್ಲಿಕ್ ಆರ್ಡರ್ ಡಿಸ್ಟರ್ಬ್ ಆಗಬಾರ್ದು, ಅಂದ್ರೆ ಸಾರ್ವಜನಿಕ ಶಾಂತಿ ಡಿಸ್ಟರ್ಬ್ ಆಗದೇ ಇರುವ ರೀತಿಯಲ್ಲಿ ನೀವು ಪ್ರತಿಭಟನೆ ಮಾಡಬಹುದು. ಲಿಮಿಟೇಷನ್ ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಮಸ್ಟ್ ಬಿ ವಿದೌಟ್ ಆರ್ಮ್ಸ್ ಅಂದ್ರೆ ತೋಳುಗಳಲ್ಲಿಲ್ಲ, ಆರ್ಮ್ಸ್ ಅಂದ್ರೆ ಶಸ್ತ್ರಗಳು.
ಶಸ್ತ್ರಗಳು. ಶಸ್ತ್ರಗಳಿಲ್ಲದೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು ಎಲ್ಲರಿಗೂ ಇದೆ. ಹೌದಾ? ಯಾವಾಗ ನೀವು ಎಲ್ಲಿಯವರೆಗೂ ನೀವು ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತವಾಗಿ ಪ್ರೊಟೆಸ್ಟ್ ಮಾಡ್ತಿರೋ ಅಲ್ಲಿಯವರೆಗೂ ಆ ಹಕ್ಕು ನಿಮ್ಮನ್ನ ಕಾಯ್ತೈತಿ, ಪ್ರೊಟೆಕ್ಟ್ ಮಾಡ್ತೈತಿ. ಯಾವಾಗ ನೀವು ಶಸ್ತ್ರಗಳನ್ನು ಬಳಕೆ ಮಾಡ್ತಿರೋ ಅಥವಾ ಸಾರ್ವಜನಿಕ ಶಾಂತಿಗೆ ಭಂಗ ತರ್ತಿರೋ ಅದನ್ನ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಲು ಈ ಹಕ್ಕು ಬರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನ ಹಾಕಬಹುದು ಅಂತೇಳಿ ಸರ್ಕಾರಕ್ಕೆ ಆದೇಶನ ಕೊಡ್ತೈತಿ. ಯಾವುದು? ಆರ್ಟಿಕಲ್ 19 ಸಬ್ ಕ್ಲಾಸ್ ಬಿ 1 ಸಬ್ ಕ್ಲಾಸ್ ಬಿ ಏನ್ ಮಾಡ್ತೈತಿ ಅಂತಂದ್ರೆ ಸರ್ಕಾರಕ್ಕೆ ಯಾವಾಗ ಶಾಂತಿ ಕದಡ್ತೈತೋ ಅಥವಾ ಯಾವಾಗ ನಾಗರಿಕರು ಶಸ್ತ್ರಗಳೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೋ ಅವಾಗ ನೀವು ಆ ಪ್ರತಿಭಟನೆಯನ್ನ ತಡೆಯುವ ಹಕ್ಕು ಕೂಡ ಅದಕ್ಕೆ ಸರ್ಕಾರಕ್ಕೆ ಕೊಟ್ಟೈತಿ. ಅಂತಂದ್ರೆ ಇಲ್ಲಿ ಒಂದು ಅಂಶ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತೈತಿ. ಆ ಅಂಶ ಯಾವ್ದಪ್ಪ ಅಂತಂದ್ರೆ ಈ ಹಕ್ಕು ಪರಿಪೂರ್ಣವಾದುದಲ್ಲ. ದಿಸ್ ರೈಟ್ ಇಸ್ ನಾಟ್ ಅಬ್ಸಲ್ಯೂಟ್ ಅಂತಂದ್ರೆ ಇದು ಪರಿಪೂರ್ಣವಾದುದಲ್ಲ. ಇದರ ಮೇಲೆ ಸರ್ಕಾರ ಪ್ರತಿಬಂಧನೆಗಳನ್ನು ಹಾಕಬಹುದು. ಈ ಪ್ರತಿಬಂಧನೆಗಳು ನ್ಯಾಯೋಚಿತವಾಗಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧನೆಗಳನ್ನು ಹಾಕುವ ಅಧಿಕಾರ ಯಾರಿಗೈತಿ? ಸ್ಟೇಟ್ಗೈತಿ. ಸ್ಟೇಟ್ ಕ್ಯಾನ್ ಇಂಪೋಸ್ಡ್ ದಿ ರಿಸ್ಟ್ರಿಕ್ಷನ್ ಆನ್ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ ಬಿ ಟು ಮೇಂಟೈನ್ ದಿ ಪಬ್ಲಿಕ್ ಆರ್ಡರ್, ಸಾವರ್ನಿಟಿ ಆಫ್ ದಿ ಸ್ಟೇಟ್ ಅಂಡ್ ಫ್ರೆಂಡ್ಲಿ ರಿಲೇಷನ್ ವಿತ್ ಅದರ್ ಕಂಟ್ರೀಸ್. ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಇಟ್ಟುಕೊಂಡು, ವಿಷಯಗಳನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕ ಶಾಂತಿ, ಆಮೇಲೆ ಸಮಗ್ರತೆ, ಆಮೇಲೆ ಸಾರ್ವಭೌಮತೆ ಜೊತೆಗೆ ವಿದೇಶದೊಂದಿಗೆ ಸ್ನೇಹಯುತ ಸಂಬಂಧಗಳನ್ನು ಮುಂದುವರಿಸಲು ನಾವು ಏನು ಮಾಡಬಹುದು ಅಂತಂದ್ರೆ ಸರ್ಕಾರ ನಮಗೆ ಇಲ್ಲಿ ನ್ಯಾಯೋಚಿತ ನಿರ್ಬಂಧನೆಗಳನ್ನು ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಜೊತೆಗೆ ಆರೋಗ್ಯವೂ ಕೂಡ ಒಂದು ಗ್ರೌಂಡ್ ಆಗ್ಬೋದು. ಆರೋಗ್ಯದ ಆಧಾರದ ಮೇಲೂ ಕೂಡ ಸಭೆ ಸೇರುವ ಹಕ್ಕನ್ನು ಏನು ಮಾಡಬಹುದು? ಸರ್ಕಾರ ನಿರ್ಬಂಧಿಸಬಹುದು. ಫಾರ್ ಎಕ್ಸಾಂಪಲ್ ಮೊನ್ನೆ ಕೊರೋನಾ ಬಂದಿತ್ತು. 2019 ಮತ್ತು 2020 ಇಸ್ವಿಯಲ್ಲಿ ಕೊರೋನಾದ ಅಟ್ಯಾಕ್ ಜಾಸ್ತಿ ಆಗಿತ್ತು. ಅವಾಗ ಏನು ಮಾಡಿದ್ರು ಅಂತಂದ್ರೆ ಯಾರು ಕೂಡ ಮನೆಯಿಂದ ಹೊರ ಬರುವ ಆಗಿಲ್ಲ, ಅವಶ್ಯಕತೆಯ ಹೊರತುಪಡಿಸಿ. ಆಮೇಲೆ ಗುಂಪುಗೂಡಿ ನಿಲ್ಲುವ ಆಗಿಲ್ಲ. ಇಲ್ಲೇನು ಗುಂಪುಗೂಡಿ ಅಂತಾರೆ ಸಭೆ ಸೇರುವುದು, ಇದನ್ನು ಕೂಡ ಪ್ರತಿಬಂಧನೆ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ಆ ರೋಗ ಹರಡಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ನಮ್ಮ ಈ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಬಿ ಅನ್ನ ನಮ್ಮಿಂದ ಏನು ಮಾಡಿದ್ರು ಅಂತಂದ್ರೆ ಕಸಿದುಕೊಂಡ್ರು, ಸಸ್ಪೆಂಡ್ ಮಾಡಿದ್ರು. ಈ ರೀತಿಯಾಗಿರ್ತಕ್ಕಂಥ ಸಸ್ಪೆಂಡ್ಗಳು ಅಥವಾ ರದ್ದತಿಗಳು ಏನು ಮಾಡ್ತಾವೆ ಅಂತಂದ್ರೆ ಕಾನೂನಿನ ದೃಷ್ಟಿಯಲ್ಲಿ ವ್ಯಾಲಿಡ್ ಅನ್ಸ್ಕೊತವೆ. ಕಾನೂನಿನ ದೃಷ್ಟಿಯಲ್ಲಿ ಇವು ಸಂವಿಧಾನಾತ್ಮಕವಾಗಿ ಅವು ಅಂತೇಳಿ ಅನಿಸ್ಕೊಂತವೆ. ಈ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧನೆಗಳು ಕೂಡ ಸರ್ಕಾರ ನಮ್ಮ ಮೇಲೆ ಹಾಕಬಹುದು. ಹೌದಾ? ಹಾಗಾದ್ರೆ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ರೈಸ್ ಆಗ್ತಿರ್ಬೋದು. ಅದೇನಪ್ಪ ಅಂತಂದ್ರೆ ಸರ್ ನಮ್ಮ ಊರ ಕಡೆ ಎಲ್ಲ ಏನು ಮಾಡ್ತಾರೋ ಅಂತಂದ್ರೆ ಕಬ್ಬ ಕಡಿಯಾಕ 10 ರಿಂದ 15 ಜನ ಸಭೆ ಸೇರ್ಕೊಂಡು ಅಥವಾ ಕೂಡ್ಕೊಂಡು ಏನು ಮಾಡ್ತಾರೋ ಅಂತಂದ್ರೆ ಕುಡುಗೋಲುಗಳನ್ನೆಲ್ಲ ತಗೊಂಡು ಕಬ್ಬ ಕಡಿಯಕ್ಕೆ ಹೋಗ್ತಾರ. ಅದು ಕೂಡ ಈ ಆರ್ಟಿಕಲ್ ಅಂಡರ್ದೊಳಗೆ ರದ್ದು ಆಕತ್ತೇನ್ರಿ, ನಿಷೇಧ ಐತೇನ್ರಿ ಅಂತೇಳಿ ನೀವು ಕೇಳಬಹುದು. ಹೌದಾ? ಏನು ಕಬ್ಬು ಕಡಿಯಾಕ 10 ರಿಂದ 15 ಜನ ಕುಡುಗೋಲು ಅಂತಕ್ಕಂಥ ಆಯುಧವನ್ನು ತಗೊಂಡು, ಅಂದ್ರೆ ನೀವು ಹೇಳ್ತೀರಿ ಸರ್ ಏನು ವಿದೌಟ್ ಆರ್ಮ್ಸ್ ಅಂತೇಳಿ ಹೇಳಿರಿ, ಮತ್ತು ನಮ್ಮಲ್ಲೆಲ್ಲ ಕುಡುಗೋಲು ತೊಗೊಂಡು ಹೋಗ್ತಾರಲ್ಲ ಅಂತೇಳಿ ನಿಮ್ಮ ಕ್ವಶನ್ ಅರೈಸ್ ಆಗ್ಬೋದು. ಆದರೆ ಕ್ವಶನ್ ಎಲ್ಲಿಪ್ಪ ಅಂತಂದ್ರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಆ ಆಯುಧಗಳನ್ನು ಬಳಸುವ ಹಾಗಿಲ್ಲ. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಯಾಕಂತಂದ್ರೆ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡೋದು ಏನಪ್ಪ ಅಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಈ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಮಾಡುವಂಗಿಲ್ಲ ಅಂತಂದ್ರೆ ಕುಡುಗೋಲು ಮತ್ತಿತರ ಆಯುಧಗಳನ್ನು ಬಳಸ್ಕೊಳ್ಳಂಗಿಲ್ಲ. ಅದೇ ಹೇಳ್ತಾರಲ್ಲ, ಮನೆಯಾಗೆಲ್ಲ ಒಂದು 4-5 ಜನ ಹೆಣ್ಮಕ್ಳು ಸೇರ್ಕೊಂಡು ಅಡುಗೆ ಮಾಡೋ ಟೈಮ್ನಾಗ ಚಾಕು, ಈಳಿಗೆ ಇವನ್ನೆಲ್ಲ ಬಳಸ್ತಿರ್ತಾರೆ. ಮತ್ತು ಅದು ಕೂಡ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ ಬಿ ಕೆಳಗೆ ಪ್ರಹಿಬಿಟೆಡ್ ಐತೆ ಅಂತ ಕೇಳಬಾರ್ದು. ಅದು ಡೇ ಟು ಡೇ ಕೆಲಸಗಳನ್ನು ನಿರ್ವಹಿಸಲು ಬಳಸುವ ಆಯುಧಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳಿಲ್ಲ. ಯಾವಾಗ ನೀವು ಸರ್ಕಾರದ ನೀತಿಗಳನ್ನು ಪ್ರತಿಭಟನೆ ಮಾಡ್ತಿರ್ತೀರೋ ಆವಾಗ ಏನು ಮಾಡಬಾರ್ದು ಅಂತಂದ್ರೆ ಆಯುಧಗಳನ್ನು ಬಳಸುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಿ ಅಂತಂದ್ರೆ ಸರ್ಕಾರದ ಯಾವುದೇ ನೀತಿಯನ್ನು ಪ್ರತಿಭಟನೆ ಮಾಡಲು ಏನು ಮಾಡಿರ್ತೀರಿ ಅಂತಂದ್ರೆ ತಹಶೀಲ್ದಾರ್ ಕಚೇರಿಗೆ ಹೋಗಿರ್ತೀರಿ. ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಿರ್ತೀರಿ. ಆವಾಗ ನೀವು ಈ ಆಯುಧಗಳನ್ನು ಒಯ್ಯುವ ಹಾಗಿಲ್ಲ. ಆವಾಗ ನೀವೆಲ್ಲರೂ ಕುಡುಗೋಲದು ತೊಗೊಂಡೋಗಿ ತಹಶೀಲ್ದಾರ್ ಆಫೀಸ್ ಮುಂದೆ ಅದು ಕೂತು ಪ್ರತಿಭಟನೆ ಮಾಡಕತ್ರಿ ಅಂತಂದ್ರೆ ನಿಮ್ಗೆ ಸೀದಾ ಓದಿ ಜೈಲಿನಾಗ ಹಾಕ್ತಾರೆ. ಸ್ಟೇಟ್ ಈಸ್ ನಾಟ್ ಬೈಂಡ್. ಯಾಕಪ್ಪ ಅಂತಂದ್ರೆ ಅದು ಗೌರ್ಮೆಂಟ್ ಹ್ಯಾಸ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿತ್ ಪಬ್ಲಿಕ್ ಆರ್ಡರ್. ಸಾರ್ವಜನಿಕ ಶಾಂತಿಯ ಸಲುವಾಗಿ ಏನು ಮಾಡ್ತೈತಿ ಅಂತಂದ್ರೆ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೇಳಿ ಆರ್ಟಿಕಲ್ 19 ಸಬ್ ಕ್ಲಾಸ್ ಬಿ ಹೇಳ್ತೈತಿ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ ಬಿ ಡಿಕ್ಲೇರ್ ಹೇಳ್ತೈತಿ. ಅದೇನಪ್ಪ ಅಂತಂದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು ಅಂತ. ರೀಸನೇಬಲ್ ರಿಸ್ಟ್ರಿಕ್ಷನ್ ಏನಪ್ಪ ಅಂತಂದ್ರೆ ಫಸ್ಟಿಗೆ ಹೇಳ್ತೈತಿ ವಿತೌಟ್ ಆರ್ಮ್ಸ್ ವಿತ್ ಪೀಸ್ಫುಲ್ ಅಸೆಂಬ್ಲಿ. ನೀವು ಶಾಂತಿಯುತವಾಗಿ ಬರಬೇಕಷ್ಟೇ. ಅಂದಾಜುಂದಾಗಿ ಚೀರಾಡ್ಕೊತ ಆಮೇಲೆ ಮತ್ತೊಬ್ಬರ ಏನೋ ಹಕ್ಕುಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ಕೊತ ರೋಡ್ ಬ್ಲಾಕ್ ಮಾಡ್ಕೊತ ಬಂದ್ರಿ ಅಂತಂದ್ರೆ ಆಗೋದಿಲ್ಲ. ಹೌದಾ?
ಈ ರೀತಿಯಾಗಿರ್ತಕ್ಕಂಥ ರೀಸನೇಬಲ್ ರಿಸ್ಟ್ರಿಕ್ಷನ್ ಕೂಡ ಅದರಲ್ಲಿ ಅದಾವೆ. ನಾವು ಎಚ್ಚರಿಕೆಯಿಂದ ಈ ಹಕ್ಕುಗಳನ್ನು ಬಳಸಿಕೊಳ್ಳಬೇಕು. ನಮ್ಮ ಡೈಸೆಂಟ್ ವ್ಯೂ ಅನ್ನು ಸರ್ಕಾರದ ವಿರುದ್ಧ ಅಥವಾ ಸರ್ಕಾರಕ್ಕೆ ತಿಳಿಸುವ ಸಲುವಾಗಿ ಈ ಹಕ್ಕನ್ನು ಬಳಸಬೇಕೇ ಹೊರತಾಗಿ ಪಬ್ಲಿಕ್ ಆರ್ಡರ್ನ ಡಿಸ್ಟರ್ಬ್ ಮಾಡುವ ಸಲುವಾಗಿ ಬಳಸುವ ಆಗಿಲ್ಲ. ಡೈಸೆಂಟ್ ವ್ಯೂ ಅಂತಂದ್ರೆ ನನಗೆ ಯಾವುದೋ ಸರ್ಕಾರದ ನೀತಿ ಸರಿ ಬರಲಿಲ್ಲ ಅಂತಂದ್ರೆ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ನೀತಿಗಳನ್ನು ತೊಗೊಂಬರಬಾರ್ದಾಗಿತ್ತು ಅಂತೇಳಿ ನಾವು ಸಭೆ ಸೇರಿ ಪ್ರೊಟೆಸ್ಟ್ ಮಾಡಬಹುದು. ಹೊರತಾಗಿ ಅಲ್ಲಿ ನಾವು ವೆಪನ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವೇನಾದರೂ ಪ್ರೊಟೆಸ್ಟ್ ಮಾಡಕತ್ತೀವಿ ಅಂತಂದ್ರೆ ವಿ ಆರ್ ನಥಿಂಗ್ ಬಟ್ ನಕ್ಸಲ್ಸ್ ಅಂತ ಹೇಳ್ತೀವಿ. ನಾವು ಕೂಡ ನಕ್ಸಲರ ರೀತಿ ಆಗಿಬಿಡ್ತೀವಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಗೆ ನಮ್ಮಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ನಕ್ಸಲ್ವಾದಿಗಳನ್ನು ಈಗಾಗಲೇ ದಮನ ಮಾಡಕತ್ತಾರೆ ಗೌರ್ಮೆಂಟ್ ಅದವರು ಭಾಳ ಕಡೆ. ಇನ್ನೊಂದು ಸ್ವಲ್ಪ ಆದ್ರೆ ಅದೆಲ್ಲ ಪೂರ ಕ್ಲಿಯರ್ ಆಗಿ ಹೋಗುತ್ತೆ. ನಾವು ಏನಾದರೂ ಆರ್ಮ್ಸ್ ಜೊತೆಗೆ ಪ್ರತಿಭಟನೆ ಮಾಡಿದ್ವಿ ಅಂತಂದ್ರೆ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಅಸ್ ಆ್ಯಂಡ್ ನಕ್ಸಲ್ಸ್ ಅಂತ. ನಮಗೂ ಮತ್ತು ನಕ್ಸಲರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನಿರೋದಿಲ್ಲ, ಯಾವುದೂ ವ್ಯತ್ಯಾಸಗಳಿರೋದಿಲ್ಲ. ಹೌದಾ? ಯಾವಾಗ ಆರ್ಮ್ಸನ್ನು ನೀವು ತೊಗೊಂಡು ಪ್ರೊಟೆಸ್ಟ್ ಮಾಡ್ತಿರೋ ಅವಾಗ ನಿಮ್ಮ ಪ್ರೊಟೆಸ್ಟನ್ನು ಪ್ರೊಟೆಕ್ಟ್ ಮಾಡುವ ಅಧಿಕಾರ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಬಿಗೆ ಇರೋದಿಲ್ಲ. ವಿದೌಟ್ ಆರ್ಮ್ಸ್ ಎಲ್ಲಿವರೆಗೂ ನೀವು ಶಸ್ತ್ರರಹಿತವಾಗಿ ಏನು ಮಾಡ್ತೀರಿ, ಪ್ರೊಟೆಸ್ಟನ್ನು ಮಾಡಕತ್ತಿದ್ರಿ, ಪ್ರತಿಭಟನೆಯನ್ನು ಮಾಡಕತ್ತಿದ್ರಿ ಅಂತಂದ್ರೆ ಅಲ್ಲಿವರೆಗೂ ಮಾತ್ರ ಇದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೈತಿ, ನೆನಪಿರಲಿ. ಹಿಂಗಾಗಿ ದಿಸ್ ರೈಟ್ ಈಸ್ ನಾಟ್ ಆನ್ ಅಬ್ಸಲ್ಯೂಟ್ ರೈಟ್. ಇಲ್ಲಿ ಬರೀತಾರೆ ನೋಡ್ರಿ, ಏನು ಈ ಹಕ್ಕು ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಪೂರ್ಣವಾದಂಥ ಸ್ಥಿತಿಗತಿಗಳನ್ನು ಹೊಂದಿಲ್ಲ, ಪರಿಪೂರ್ಣವಾಗಿರ್ತಕ್ಕಂಥ ಹಕ್ಕು ಅಲ್ಲ. ಇದು ನೆನಪಿರಬೇಕು. ಹೌದಾ? ಇನ್ನು ಮುಂದೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ಎವಲ್ಯೂಷನ್ ಆಗ್ತಿರ್ತವೆ, ಬದಲಾವಣೆ ಆಗ್ತಿರ್ತವೆ, ಜೊತೆಗೆ ಬೆಳವಣಿಗೆಯನ್ನು ಹೊಂದಿರ್ತವೆ. ಯಾವ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಹೊಂದಿದವು, ಯಾವ್ಯಾವ ಕೇಸು ಏನೇನು ಹೇಳ್ತಾವೆ ಅನ್ನೋದನ್ನು ಸ್ವಲ್ಪ ಡಿಸ್ಕಷನ್ ಮಾಡಿ ಈ ವಿಡಿಯೋನ ಮುಗಿಸೋಣ. 1ನೇ ಕೇಸ್ ಯಾವುದಪ್ಪ ಅಂತಂದ್ರೆ ಹಿಮ್ಮತ್ ಲಾಲ್ ಶಾ ವರ್ಸಸ್ ಕಮಿಷನರ್ ಆಫ್ ಪೊಲೀಸ್ ಅಹಮದಾಬಾದ್ ಅಂತ. ಕಮಿಷನರ್ ಆಫ್ ಪೊಲೀಸ್ ಅಹಮದಾಬಾದ್ ಗುಜರಾತದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ರೂಲಿಂಗ್ಸ್ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸೇರುವುದು ಮತ್ತು ಡಿಸ್ಕಷನ್ ಮಾಡುವುದು ತಪ್ಪಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸೇರುವುದು ಮತ್ತು ಮೀಟಿಂಗ್ ಮಾಡುವುದು ತಪ್ಪಲ್ಲ. ಆದರೆ ನ್ಯಾಯೋಚಿತ ನಿಬಂಧನೆಗಳನ್ನು ಸರ್ಕಾರ ಹಾಕಬೇಕೇ ಹೊರತಾಗಿ ನ್ಯಾಯೋಚಿತ ನಿಬಂಧನೆಗಳನ್ನು ಹಾಕಬೇಕೇ ಹೊರತಾಗಿ ಅನಿಯಂತ್ರಿತ ನಿಬಂಧನೆಗಳನ್ನು ಹಾಕುವ ಹಾಗಿಲ್ಲ. ಆರ್ಬಿಟ್ರರಿ ರೂಲ್ಗಳನ್ನು ನೀನು ತೊಗೊಂಬರಬೇಕು. ಆರ್ಬಿಟ್ರರಿ ರಿಸ್ಟ್ರಿಕ್ಷನ್ಗಳನ್ನು ಹಾಕಕ್ಕೆ ಬರೋದಿಲ್ಲ ಅಂತೇಳಿ ಯಾವುದು ಹಿಮ್ಮತ್ ಲಾಲ್ ಶಾ ವರ್ಸಸ್ ಕಮಿಷನರ್ ಆಫ್ ಪೊಲೀಸ್ ಅಹಮದಾಬಾದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಮಾಡ್ತೈತಿ. ಏನಂತೇಳಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಭೆ ಸೇರುವ ಹಕ್ಕು ಎಲ್ಲರಿಗೂ ಇದೆ, ಅದನ್ನು ರಕ್ಷಣೆ ಮಾಡಬೇಕು. ದಟ್ ಶುಡ್ ಬಿ ಪ್ರೊಟೆಕ್ಟೆಡ್. ಅದನ್ನು ರಕ್ಷಣೆ ಮಾಡಬೇಕು. ಜೊತೆಗೆ ರಾಜ್ಯಕ್ಕೆ ನಿರ್ದೇಶನ ಕೊಡ್ತೈತಿ. ಏನಪ್ಪಾ ಅಂತಂದ್ರೆ, ನಿಮ್ಮ ನಿಬಂಧನೆಗಳು ಏನು ನ್ಯಾಯೋಚಿತವಾಗಿರಬೇಕೇ ಹೊರತು ಯಾವ ರೀತಿ ಆಗಿರಬಾರ್ದು ಅಂತಂದ್ರೆ ಸರ್ವಾಧಿಕಾರಿಯಾಗಿರ್ತಕ್ಕಂಥ ರೂಲ್ಗಳ ಆಧಾರದ ಮೇಲೆ ನೀವು ನಿಬಂಧನೆಗಳನ್ನು ಹೇರುವ ಹಾಗಿಲ್ಲ ಅಂತೇಳಿ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತೈತಿ ಯಾವುದು ಸುಪ್ರೀಂ ಕೋರ್ಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರೊಟೆಸ್ಟ್ ಮಾಡುವ ಅಧಿಕಾರ ಪ್ರೊಟೆಕ್ಟ್ ಮಾಡಲಾಗುತ್ತದೆ, ಅಂದ್ರೆ ರಕ್ಷಣೆ ಮಾಡಲಾಗುತ್ತದೆ ಹೊರತಾಗಿ ಸರ್ಕಾರದ ಸರ್ವಾಧಿಕಾರದ ಧೋರಣೆಗಳನ್ನು ಈ ರೂಲಿಂಗ್ಸ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ ವಿರೋಧ ಮಾಡಿದ್ರು. ಅಂದರೆ ನೀವು ನಿಬಂಧನೆಗಳನ್ನು ಹಾಕ್ರಿ, ಪ್ರತಿಬಂಧನೆಗಳನ್ನು ಹಾಕ್ರಿ, ಆದರೆ ಅದು ನ್ಯಾಯೋಚಿತವಾಗಿರಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂಗೆ ಇರಬಾರದು ಅಂತೇಳಿ ಈ ರೂಲಿಂಗ್ಸ್ನಲ್ಲಿ ಹೇಳಿದರು. ಯಾವುದು ಹಿಮ್ಮತ್ ಲಾಲ್ ಶಾ ವರ್ಸಸ್ ಕಮಿಷನರ್ ಆಫ್ ಪೊಲೀಸ್ ಅಹಮದಾಬಾದ್ ಈ ಕೇಸ್ನಲ್ಲಿ. ಇನ್ನು 2ನೇ ಕೇಸನ್ನು ನೋಡೋದಾದರೆ, 2ನೇ ಕೇಸ್ ಯಾವುದಪ್ಪ ಅಂತಂದ್ರೆ ಶಾಹೀನ್ ಬಾಗ್ ಕೇಸ್. ಇದರ ಅಫಿಷಿಯಲ್ ನೇಮ್ ಏನಪ್ಪ ಅಂತಂದ್ರೆ ಅಮಿತ್ ಸಹಾನಿ ವರ್ಸಸ್ ಕಮಿಷನರ್ ಆಫ್ ಪೊಲೀಸ್ ಡೆಲ್ಲಿ ಅಂತ. ಕಮಿಷನರ್ ಆಫ್ ಪೊಲೀಸ್ ಡೆಲ್ಲಿ ಇದರ ಫೇಮಸ್ ಹೆಸರು ಏನಪ್ಪ ಅಂತಂದ್ರೆ ಶಾಹೀನ್ ಬಾಗ್ ಕೇಸ್ ಅಂತ ಕರೀತಾರೆ. 2020 ಇದು ಕೇಸ್ ನಡೆದತ್ತೆ. ಹೌದಾ? 2020 ಈ ಕೇಸು ಸುಪ್ರೀಂ ಕೋರ್ಟ್ ಮುಂದೆ ಬರ್ತೈತಿ. ಈ ಕೇಸ್ನೊಳಗೆ ಏನಾಗಿರ್ತೈತಿ ಅಂತಂದ್ರೆ, ಶಾಹೀನ್ ಬಾಗ್ದಲ್ಲಿ CAA ವಿರುದ್ಧ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದರ ವಿರುದ್ಧ 2019 ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿರ್ತಾರೆ, ಪ್ರತಿಭಟನೆ ಮಾಡ್ತಿರ್ತಾರೆ. ಪ್ರತಿಭಟನೆ ಏನು ಮಾಡ್ತಿರ್ತಾರೆ ಅಂತಂದ್ರೆ, ರೋಡ್ಗಳನ್ನು ಬ್ಲಾಕ್ ಮಾಡಿರ್ತಾರೆ. ರೋಡ್ ಬ್ಲಾಕ್ ಮಾಡಿ ಪ್ರತಿಭಟನೆ ಮಾಡ್ತಿರ್ತಾರೆ. ಆವಾಗ ಅಮಿತ್ ಸಹಾನಿ ಅಂತಕ್ಕಂಥವ್ರು ಏನು ಮಾಡ್ತಾರೋ ಅಂತಂದ್ರೆ, ಪೊಲೀಸ್ ಕಮಿಷನರ್ ವಿರುದ್ಧ ನೀವು ಅದನ್ನು ರೋಡ್ ಕ್ಲಿಯರ್ ಮಾಡಿರಿ ಅಂತೇಳಿ ಕೇಸ್ ಏನು ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಮಾಡ್ತಾರೆ. ನನ್ನ ಹಕ್ಕು ಕೂಡ ವೈಲೇಟ್ ಆಗತೈತಿ ಅಂತೇಳಿ. ಆವಾಗ ಸುಪ್ರೀಂ ಕೋರ್ಟ್ದ ಡೈರೆಕ್ಷನ್ ಏನಪ್ಪ ಅಂತಂದ್ರೆ, ರೂಲಿಂಗ್ಸು ಏನು ಬರ್ತೈತಿ ಅಂತಂದ್ರೆ, ಪ್ರೊಟೆಸ್ಟ್ ಮಾಡುವ ಅಧಿಕಾರವನ್ನು ಪ್ರೊಟೆಕ್ಟ್ ಮಾಡಲಾಗುತ್ತದೆ. ಆದರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಮತ್ತೊಬ್ಬರ ಹಕ್ಕುಗಳಿಗೆ ಧಕ್ಕೆ ತರುವಂತಿಲ್ಲ. ಒಂದು ವೇಳೆ ನೀವು ಮತ್ತೊಬ್ಬರ ಹಕ್ಕುಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಅದನ್ನ ತಡೆಯಲಾಗುವುದು. ಇದರದ್ದು ಜಿಸ್ಟ್ ಏನು, ಶಾಹೀನ್ ಬಾಗ್ ಕೇಸ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ, ರೋಡ್ ಬ್ಲಾಕ್ ಮಾಡಿ ಪ್ರೊಟೆಸ್ಟ್ ಮಾಡತ್ತಿದ್ರು. ಈ ಪ್ರೊಟೆಸ್ಟ್ಗಳು ನೀವು ಸರ್ಕಾರದ ಜಾಗದಲ್ಲಿ ಮಾಡಬಹುದು, ಅಂದ್ರೆ ಇನ್ ಪಬ್ಲಿಕ್ ಪ್ಲೇಸಸ್, ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರೊಟೆಸ್ಟ್ ಮಾಡಬಹುದೇ ಹೊರತಾಗಿ ರೋಡ್ಗಳನ್ನು ಬ್ಲಾಕ್ ಮಾಡುವಾಗಿಲ್ಲ. ರೋಡ್ಗಳನ್ನು ಬ್ಲಾಕ್ ಮಾಡಿದರೆ ಮತ್ತೊಬ್ಬರ ಹಕ್ಕುಗಳು ಕೂಡ ವೈಲೇಟ್ ಆಗ್ತವೆ.
ದ ರೈಟ್ಸ್ ಆಫ್ ದಿ ಅದರ್ಸ್ ವೇರ್ ವೈಲೇಟೆಡ್, ರೈಟ್ಸ್ ಆಫ್ ದಿ ಅದರ್ಸ್ ವೇರ್ ವೈಲೇಟೆಡ್, ಹೆನ್ಸ್ ವಿ ಆರ್ ನಾಟ್ ಪ್ರೊಟೆಕ್ಟೆಡ್ ಯುವರ್ ಪ್ರೊಟೆಸ್ಟ್ ಅಂತಾರೆ ಅವರು. ಏನಪ್ಪ ಅಂತಂದ್ರೆ ನೀವು ಈ ರೀತಿಯಾಗಿರ್ತಕ್ಕಂಥ ಮತ್ತೊಬ್ಬರ ಹಕ್ಕುಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಪ್ರತಿಭಟನೆ ಮಾಡಕತ್ತಿದ್ರಿ ಅಂತಂದ್ರೆ ಆ ಪ್ರತಿಭಟನೆಗಳನ್ನು ನಾವು ಪ್ರೊಟೆಕ್ಟ್ ಮಾಡಲು ಬರುವುದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ. ಇದು ಮೇನ್ ಇಂಪಾರ್ಟೆಂಟ್ ಕೇಸು. ಅಂತಂದ್ರೆ ನಿನ್ನ ಪ್ರೊಟೆಸ್ಟ್ ಹೆಂಗಿರಬೇಕು ಅಂತಂದ್ರೆ ಮತ್ತೊಬ್ಬರ ಹಕ್ಕುಗಳಿಗೂ ಕೂಡ ಧಕ್ಕೆ ತರುವಂತಿರಬಾರದು, ಅಂದ್ರೆ ಮಾತ್ರ ಇದು ಪ್ರೊಟೆಕ್ಟೆಡ್ ಆಗ್ತೈತಿ ಅಂತೇಳಿ ಎವಲ್ಯೂಷನ್ ಬರ್ತೈತಿ, ಅಂದ್ರೆ ಬೆಳವಣಿಗೆ ಆಗ್ತೈತಿ. ಹೌದಾ, ನೆನಪಿರಬೇಕು. ಇನ್ನೊಂದು ಕೇಸ್ ಯಾವುದಪ್ಪ ಅಂತಂದ್ರೆ ಮೂರನೇದು ಕಲಾಂ ಅಹಮದ್ ವರ್ಸಸ್ ಸ್ಟೇಟ್ ಆಫ್ UP. ಕಲಾಂ ಅಹಮದ್ ವರ್ಸಸ್ ಸ್ಟೇಟ್ ಆಫ್ UP. ಈ ಕೇಸ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ತಾರೆ, ಸರ್ವಾಧಿಕಾರಿ ಧೋರಣೆಯಿಂದ ನೀವು ಪ್ರತಿಬಂಧನೆಗಳನ್ನು ಹಾಕುವ ಹಾಗಿಲ್ಲ, ಪ್ರತಿಬಂಧನೆಗಳನ್ನು ನೀವು ವಿಧಿಸುವ ಹಾಗಿಲ್ಲ. ನಿಮ್ಮ ಪ್ರತಿಬಂಧನೆಗಳು ಹೆಂಗಿರಬೇಕು ಅಂತಂದ್ರೆ ರೀಸನೇಬಲ್ ಆಗಿರಬೇಕು, ಅಂದ್ರೆ ನ್ಯಾಯೋಚಿತವಾಗಿರಬೇಕು ಅಂತೇಳಿ ಡೈರೆಕ್ಷನ್ ಕೊಡ್ತಾರೆ. ಹೌದಾ, ಇದೇ ರೀತಿ ಡೈರೆಕ್ಷನ್ ಅನ್ನ ರಾಮಲೀಲಾ ಮೈದಾನದ ಪ್ರೊಟೆಸ್ಟ್ ಸಮಯದಲ್ಲಿಯೂ ಕೊಡ್ತಾರೆ. 2012ರಲ್ಲಿ ರಾಮಲೀಲಾ ಮೈದಾನದೊಳಗೆ ಪ್ರೊಟೆಸ್ಟ್ ಮಾಡ್ತಿರ್ತಾರೆ, ಅವಾಗ ಕೂಡ ಕೊಡ್ತಾರೆ. ಫೋರ್ಸ್ಫುಲಿ ಬಲವನ್ನು ಬಳಸಿಕೊಂಡು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಥವಾ ಆ ಪ್ರತಿಭಟನೆಯನ್ನ ನಿಷೇಧ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಐತೆ. ರಾಮಲೀಲಾ ಮೈದಾನದ ಕೇಸ್ನೊಳಗೆ ನಮ್ಮ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ ಅಂತಂದ್ರೆ ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯಕ್ತಿಗಳ ಮೇಲೆ ಬಲಪೂರ್ವಕವಾಗಿ ಬಲವನ್ನು ಪ್ರಯೋಗ ಮಾಡಿ ನೀವು ಅದನ್ನ ಹತ್ತಿಕ್ಕಲು ಸಾಧ್ಯವಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ. ನೆನಪಿರಬೇಕು ಇದಿಷ್ಟು ಕೇಸ್ಗಳು. ಇನ್ನು ಕೆಲವೊಂದಿಷ್ಟು ಟೈಮ್ ನಿಮ್ಮ ತಲೆಯಲ್ಲಿ ವಿಚಾರ ಬರ್ತಿರ್ಬೋದು, ಸರ್ CRPC 144 144 ಅಂತಂದ್ರೆ ನಥಿಂಗ್ ಬಟ್ ಕರ್ಫ್ಯೂ, ಇದು ಜಾರಿ ಇದ್ದಾಗ ಹೆಂಗ್ರಿ ಅಂತ ಕೇಳ್ಬೋದು. ಸೆಕ್ಷನ್ 144 ಆಫ್ CRPC ಜಾರಿಯಲ್ಲಿದ್ದಾಗ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಹಕ್ಕನ್ನು ಬಳಸಿಕೊಳ್ಳುವ ಹಾಗಿಲ್ಲ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ B, ಈ ಹಕ್ಕನ್ನು ಬಳಸಿಕೊಂಡು ಸಭೆ ಸೇರ್ತೀವಿ, ನಮ್ಮ ಹಕ್ಕು ವೈಲೇಟ್ ಆಗೈತೆ ಅನ್ನಂಗಿಲ್ಲ. ಯಾಕಂದ್ರೆ ಆರ್ಟಿಕಲ್ 144 CRPC ಏನು ಹೇಳ್ತೈತಿ ಅಂತಂದ್ರೆ CRPC ಸೆಕ್ಷನ್ 144 ಏನು ಹೇಳ್ತೈತಿ ಅಂದ್ರೆ ಯಾವಾಗ ಪಬ್ಲಿಕ್ ಆರ್ಡರ್ ಡಿಸ್ಟರ್ಬ್ ಆಗಿರ್ತೈತೋ ಅಂತಂದ್ರೆ ಸಾರ್ವಜನಿಕ ಶಾಂತಿ ಕದಡಿ ಇರ್ತೈತೋ ಆ ಸಾರ್ವಜನಿಕ ಶಾಂತಿಯನ್ನು ಮರುಸ್ಥಾಪಿಸಲು ಮ್ಯಾಜಿಸ್ಟ್ರೇಟ್ ಅವರು ಏನು ಮಾಡಿರ್ತಾರೆ ಅಂತಂದ್ರೆ 144 CRPC ಜಾರಿ ಮಾಡಿರ್ತಾರೆ. ಕನ್ನಡದಲ್ಲಿ ಒಂದು ಫಿಲ್ಮ್ ಐತಿ ಕರ್ಫ್ಯೂ ಅಂತೇಳಿ, ಒಂದ್ಸಲ ಹೋಗಿ ನೋಡಿ. 144 CRPC ಜಾರಿ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಏನು ಪರಿಸ್ಥಿತಿ ನಿರ್ಮಾಣ ಆಕೈತಿ ಅಂತೇಳಿ ನೋಡಬೇಕು. ಹೌದಾ, ಆ ಫಿಲ್ಮ್ ಭಾಳ ಚಂದ ವರ್ಣನೆ ಮಾಡಿದ್ದಾರೆ, ತೋರಿಸಿದ್ದಾರೆ. ಒಂದ್ಸಲ ನೋಡ್ರಿ ಕರ್ಫ್ಯೂ ಅಂತೇಳಿ, ಚೆನ್ನಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ 144 ಮ್ಯಾಜಿಸ್ಟ್ರೇಟ್ ಅವರು ಇಂಪೋಸ್ ಮಾಡಿರ್ತಾರೆ. ಎದಕ್ಕಪ್ಪ ಅಂತಂದ್ರೆ ಪಬ್ಲಿಕ್ ಆರ್ಡರ್ನ ರೀಇನ್ಸ್ಟೇಟ್ ಮಾಡುವ ಉದ್ದೇಶದಿಂದ ಏನು 144 CRPC ಜಾರಿ ಮಾಡಿರ್ತಾರೆ. ಅವಾಗ ನೀನು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ B ವೈಲೇಟ್ ಆಗೈತೆ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಬಿಕಾಸ್ ಆಫ್ 144 ಸೆಕ್ಷನ್ ಜಾರಿಯಲ್ಲಿರ್ತೈತಿ. ಇದೇ ಮಾಡ್ತೈತಿ ಅಂತಂದ್ರೆ ಈ ಹಕ್ಕನ್ನು ಸಸ್ಪೆಂಡ್ ಮಾಡ್ತೈತಿ. ಯಾವಾಗ ಶಾಂತಿಯ ಮರುಸ್ಥಾಪನೆ ಉದ್ದೇಶದಿಂದ ಆರ್ಟಿಕಲ್ CRPC ಸೆಕ್ಷನ್ 144 ಜಾರಿ ಮಾಡಿರ್ತಾರೋ ಆವಾಗ ನೀವು ಈ ಹಕ್ಕನ್ನು ಬಳಸಿಕೊಳ್ಳಲು ಬರುವುದಿಲ್ಲ. ಯಾಕಂತಂದ್ರೆ ಇದರ ಉದ್ದೇಶನೇ ಶಾಂತಿಯ ಮರುಸ್ಥಾಪನೆ ಆಗಿರೋದರಿಂದ ನೀವು ಈ ನನ್ನ ಹಕ್ಕು ವೈಲೇಟ್ ಆಗೈತೆ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಲು ಬರೋದಿಲ್ಲ. ಇಟ್ ಬಾರ್ಸ್ ಏನು ಮಾಡ್ತೈತಿ ಅಂತಂದ್ರೆ ಇದು ನಿಮ್ಮನ್ನ ನಿರ್ಬಂಧಿಸುತ್ತದೆ. ನೆನಪಿನಲ್ಲಿ ಇರಬೇಕು ಆರ್ಟಿಕಲ್ 144 CRPC ಜಾರಿಯಲ್ಲಿದ್ದಾಗ. ಆಮೇಲೆ ಇನ್ನೂ ಕೆಲವೊಂದಿಷ್ಟು ನಿಯಮಗಳಿದಾವೆ. ಸೆಕ್ಷನ್ 145 IPC ಅಂಡರ್ದೊಳಗೆ ನೀವು ಎಲ್ಲೆಲ್ಲಿ ಸಭೆ ಸೇರಕ್ಕೆ ಬರೋದಿಲ್ಲ, ಅದು ಸಭೆ ಸೇರಿದ್ರೆ ಅಂದ್ರೆ ಅದು ಅಪರಾಧ ಆಗ್ತೈತಿ ಅಂತೇಳಿ ಹೇಳ್ತಾರೆ. ಅದೇನು ಅಂತೇಳಿ ನೋಡೋಣ. ಆರ್ಟಿಕಲ್ 141 ಆಫ್ IPC ಏನು ಮಾಡ್ತೈತಿ ಅಂದರೆ ಕೆಲವೊಂದಿಷ್ಟನ್ನು ಅಪರಾಧ ಯಾವ್ಯಾವ ಜಾಗದಲ್ಲಿ ನೀವು ಏನಾದರೂ ಸಭೆ ಅಥವಾ ಸಭೆಯನ್ನು ಸೇರಿದ್ರಿ ಅಂತಂದ್ರೆ ಅದು ಅಪರಾಧ ಅಂತ ಹೇಳ್ತೈತಿ. ಅದು ಯಾವ್ಯಾವ ಪ್ಲೇಸ್ ಅಂತೇಳಿ ನೋಡೋದಾದ್ರೆ, ಕಾನೂನನ್ನು ಜಾರಿಗೆ ತೊಂಬರುವ ಸಂದರ್ಭದಲ್ಲಿ ನೀವೇನಾದರೂ ಅದರ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೆ ಸಭೆ ಸೇರಿದ್ರಿ ಅಂತಂದ್ರೆ ಕಾನೂನನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ನೀವೇನಾದರೂ ಅದ್ರ ವಿರುದ್ಧ ಸಭೆ ಸೇರಿದ್ರಿ ಅಂತಂದ್ರೆ ಅದು ಅಪರಾಧ ಆಕೈತಿ. ಫಾರ್ ಎಕ್ಸಾಂಪಲ್ ಏನಾಗಿರ್ತೈತಿ ಅಂತಂದ್ರೆ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ಅಂತ ಅನ್ಕೊಳ್ಳೋಣ. ಅಣ್ಣ ತಮ್ಮ ಯಾರು ರವಿ ಮತ್ತು ಕಿರಣ್ ಅಂತೇಳಿ ಇಬ್ಬರ ಮಂದಿ ಅಣ್ಣ ತಮ್ಮ ಇರ್ತಾರ ಅನ್ಕೊಳ್ಳೋಣ. ಇವರಿಬ್ಬರದು ಆಸ್ತಿ ಜಗಳ ಇರ್ತೈತಿ. ಕೋರ್ಟ್ ಆರ್ಡರ್ ಮಾಡಿರ್ತೈತಿ, ನೀ ಏನಪ್ಪ ಅಂತಂದ್ರೆ ರವಿ ಅರ್ಧ ಪಾಲ ಕಿರಣ್ಗೆ ಬಿಟ್ಟು ಕೊಡಬೇಕು ಅಂತೇಳಿ. ಹೌದಾ, ಆ ಸಮಯದೊಳಗೆ ಅವರು ಕಬ್ಜಾ ಕೊಡ್ಸಕ್ಕೆ ಬಂದಿರ್ತಾರೆ ಇವರಿಗೆ, ಯಾರಿಗೆ? ಕಿರಣ್ಗೆ. ಆವಾಗ ನೀವೆಲ್ಲರೂ ಸೇರಿ ಈ ಪ್ರತಿಭಟನೆ ಮಾಡಕತ್ರಿ ಅಥವಾ ರವಿ ಏನು ಪಾಲ ಕೊಡ್ಸಕ್ಕೆ ಬಂದವ್ರ ವಿರುದ್ಧ ನೀವು ದಂಗೆ ಹೇಳಕತ್ತಿದ್ರಿ ಅಂತಂದ್ರೆ ಅದನ್ನ ಅಪರಾಧ ಅಂತೇಳಿ ಪರಿಗಣನೆ ಮಾಡಲಾಗ್ತೈತಿ. ಯಾವಾಗ ಅಂತಂದ್ರೆ ಆರ್ಟಿಕಲ್ IPC 141 ಅಡಿಯಲ್ಲಿ ಅದು ಅಪರಾಧ ಅನಿಸ್ಕೊತೈತಿ. ಯಾಕಂತಂದ್ರೆ ಕೋರ್ಟ್ ಆರ್ಡರ್ ಅನ್ನ ಜಾರಿಗೆ ತಂಬರುವ ಸಂದರ್ಭದಲ್ಲಿ ನೀವು ಪ್ರತಿಭಟನೆ ಮಾಡುವ ಹಾಗಿಲ್ಲ, ನೆನಪಿನಲ್ಲಿರಬೇಕು. ಅದು ಅಪರಾಧ. ಏನೋ ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೆ ತಂಬರುವ ಸಂದರ್ಭದಲ್ಲಿ ನೀವೇನಾದ್ರೂ ಪ್ರತಿಭಟನೆ ಮಾಡಕತ್ತಿದ್ರಿ ಅಂತಂದ್ರೆ ಅದು ಅಪರಾಧ ಅಂತ ಅನ್ಸ್ಕೊತೈತಿ. ಇನ್ನು ಎರಡನೇದು ಯಾವುದು ಸೆಕ್ಷನ್ 141 ಅಡಿಯಲ್ಲಿನೇ ಎರಡನೇದು ಯಾವುದಪ್ಪ ಅಂತಂದ್ರೆ ಯಾವುದೇ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಆಸ್ತಿಯನ್ನು ಬಲಪೂರ್ವಕವಾಗಿ ಆಕ್ರಮಿಸಿಕೊಳ್ಳುವ ಹಾಗಿಲ್ಲ, ಅದು ಕೂಡ ಅಪರಾಧ.
ಆಸ್ತಿಯನ್ನು, ಒಬ್ಬರಿಗೆ ಸೇರಿರ್ತಕ್ಕಂಥ ಆಸ್ತಿಯನ್ನು ಇನ್ನೊಬ್ಬರು ಬಲಪೂರ್ವಕವಾಗಿ ಆಕ್ರಮಿಸಿಕೊಳ್ಳುವ ಹಾಗಿಲ್ಲ ಅಂತಂದ್ರೆ ಇಲ್ಲಿ ಒಬ್ಬ ಇರ್ತಾನೆ, ನೀವು 4-5 ಜನ ಮಂದಿ, ಒಂದು 7-8 ಜನ ಕೂಡಿಸಿ ಇವನ ಆಸ್ತಿಯನ್ನು ಆಕ್ರಮಣ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಕೂಡ ಅಪರಾಧ. ಅಂದ್ರೆ ನೀವು ಇಲ್ಲಿ ಸಭೆ ಸೇರಿದ್ದು ಯಾವುದರ ಸಲುವಾಗಿ ಅಂತಂದ್ರೆ ಇವರ ಆಸ್ತಿಯನ್ನ ನೀವು ಆಕ್ರಮಿಸಿಕೊಳ್ಳುವ ಸಲುವಾಗಿ, ಅಂದ್ರೆ ನಿಮ್ಮ ಇಂಟೆನ್ಷನ್ನೇ ಸರಿ ಇಲ್ಲದ ಸಂದರ್ಭದಲ್ಲಿ ನೀವು ಸಭೆ ಸೇರಿದ್ದು ಕೂಡ ತಪ್ಪು ಅಂತೇಳಿ ಯಾವುದು ಸೆಕ್ಷನ್ 141 ಆಫ್ ದಿ IPC ಹೇಳ್ತೈತಿ, ನೆನಪಿನಲ್ಲಿರಬೇಕು. ಇನ್ನು ಮೂರನೇದು ಯಾವುದಪ್ಪ ಅಂತಂದ್ರೆ ಯಾವುದೇ ಇಲ್ಲಿಗಲ್ ಕೆಲಸವನ್ನು ಮಾಡಲು, ಅಸಂವಿಧಾನಿಕ ಕೆಲಸವನ್ನು ಮಾಡಲು ಮತ್ತೊಬ್ಬರಿಗೆ ಒತ್ತಾಯ ಮಾಡಕತ್ತಿದ್ರಿ ಅಂತಂದ್ರೆ, ಇಲ್ಲಿ ಒಂದು 5-6 ಜನ ಕುಡ್ಕೊಂಡು ಅವಂಗೊಬ್ಬ ಪಿಕ್ ಪಾಕೆಟ್ ಮಾಡ್ಕೊಂಡು ಬರ್ರಿ ಅಂತೇಳಿ ನೀವು ಒತ್ತಾಯ ಮಾಡಕತ್ತಿದ್ರಿ, ಥ್ರೆಟ್ ಕೊಡಕತ್ತಿದ್ರಿ, ಅಂಜಿಕೆ ಹಾಕಕತ್ತಿದ್ರಿ. ಇಲ್ಲಿ ಒಂದು 10-15 ಜನ ನೀವು ಕೂಡಿರ್ತೀರಿ, 10-15 ಜನ ಕೂಡಿಸಿ ಯಾವೊಬ್ಬ ಅಮಾಯಕನ ಏನು ಮಾಡಿರಿ ಅಂತಂದ್ರೆ ಅಂಜಿಕೆಯಾಗಿ ನೀವು ಆ ತಪ್ಪು ಕೆಲಸವನ್ನು ಮಾಡ್ರಿ ಅಂತೇಳಿ ಒತ್ತಾಯ ಮಾಡಕತ್ತಿದ್ರಿ ಅಂತಂದ್ರೆ ದಟ್ ಈಸ್ ಆಲ್ಸೋ ಅ ಕ್ರೈಮ್, ಅದು ಕೂಡ ಅಪರಾಧ. ಎಲ್ಲಿ 141 IPC ಅಡಿಯಲ್ಲಿ, ನೆನಪಿನಲ್ಲಿರಬೇಕು. ಇನ್ನು ಕೊನೆಯದು ಯಾವುದಪ್ಪ ಅಂತಂದ್ರೆ ಸರ್ಕಾರ ಅಥವಾ ಸರ್ಕಾರದ ಕರ್ಮಚಾರಿಗಳಿಗೆ ಅಥವಾ ಕೆಲಸಗಾರರಿಗೆ ಏನು ಮಾಡಕತ್ತಿದ್ರಿ ಅಂತಂದ್ರೆ ನೀವು ಒಂದು 10-12 ಜನ ಕೂಡಿ ಇಲ್ಲಿಗಲ್ ಕೆಲಸವನ್ನು ಮಾಡುವಂತೆ ಅವಂಗ ಥ್ರೆಟ್ ಕೊಡಕತ್ತಿದ್ರಿ ಅಂತಂದ್ರೆ, ಅಂಜಿಕೆ ಹಾಕಕತ್ತಿದ್ರಿ ಅಂತಂದ್ರೆ ಅದು ಕೂಡ ಅಪರಾಧ. ನೀವು ಹಳೆ ಪಿಕ್ಚರ್ನಾಗ ಎಲ್ಲ ನೋಡಿರ್ಬೇಕು. ಏನಪ್ಪ ಅಂತಂದ್ರೆ ಯಾವ ಒಬ್ಬ ಗೌರ್ಮೆಂಟ್ ಆಫೀಸರ್ ನಿಯಂತ ಕೆಲಸ ಮಾಡಕತ್ತಿದ್ದ ಅಂತಂದ್ರೆ ಅಲ್ಲಿ ಬಂದು ಇದಕ್ಕೆ ಸಹಿ ಮಾಡು ಅಂತೇಳಿ ಧಮಕಿ ಕೊಡ್ತಿರ್ತಾರೆ. ಕೈಯಾಗೆಲ್ಲ ವೆಪನ್ ಹಿಡ್ಕೊಂಡ್ಬಂದು ಬಂದೂಕು, ಚಾಕು, ಚೂರಿ, ಬಡಿಗೆ ಎಲ್ಲ ಹಿಡ್ಕೊಂಡ್ಬಂದು ದಮ್ ಕೊಡ್ತಿರ್ತಾರೆ. ಅದನ್ನೆಲ್ಲ ನೀವು ನೋಡಿರ್ಬೋದು, ಹೌದಾ? ಅದು ಕೂಡ ಸೆಕ್ಷನ್ 141 IPC ಅಡಿಯಲ್ಲಿ, ಇಂಡಿಯನ್ ಪಿನಲ್ ಕೋಡ್, ಇದು IPC ಅಂದ್ರೆ ಇಂಡಿಯನ್ ಪಿನಲ್ ಕೋಡ್, ಭಾರತೀಯ ದಂಡ ಸಂಹಿತೆ, ಇದರ ಅಡಿಯಲ್ಲಿ ಅದು ಅಪರಾಧ ಅನಿಸ್ಕೋತೈತಿ, ನೆನಪಿನಲ್ಲಿ ಇರಬೇಕು. ಆರ್ಟಿಕಲ್ 141 ಯಾವ್ಯಾವ್ದು ಸಂಬಂಧಪಡ್ತೈತಿ, ಸೆಕ್ಷನ್ 141 ಆಫ್ ದಿ IPC ಯಾವ್ಯಾವ್ದು ಸಂಬಂಧಪಡ್ತೈತಿ ಅಂತಂದ್ರೆ, ಒಂದನೇದು ಕಾನೂನನ್ನು ಜಾರಿ ಮಾಡುವ ಸಂದರ್ಭದಲ್ಲಿ ನೀವು ಪ್ರತಿಭಟನೆ ಮಾಡುವ ಹಾಗಿಲ್ಲ, ಕಾನೂನು ಜಾರಿಯ ಸಂದರ್ಭದಲ್ಲಿ. ಇನ್ನು ಎರಡನೇ, ಯಾವುದೇ ವ್ಯಕ್ತಿಯ ಆಸ್ತಿಯನ್ನು ಬಲಪೂರ್ವಕವಾಗಿ ಕಬ್ಜೆ ಮಾಡುವ ಹಾಗಿಲ್ಲ, ಟ್ರೆಸ್ಪಾಸ್ ಅಂತೇಳಿ ಕರಿತೀವಿ, ಅದನ್ನು ಮಾಡುವ ಹಾಗಿಲ್ಲ. ಇನ್ನು ಮೂರನೇದು, ಯಾವುದೇ ವ್ಯಕ್ತಿಗೆ ಇಲ್ಲಿಗಲ್ ಕೆಲಸವನ್ನು ಮಾಡಲು ಒತ್ತಾಯ ಮಾಡುವ ಹಾಗಿಲ್ಲ. ಇನ್ನು ನಾಲ್ಕನೇದು, ಸರ್ಕಾರಿ ಕರ್ಮಚಾರಿಗಳಿಗೆ ಇಲ್ಲಿಗಲ್ ಕೆಲಸವನ್ನು ಮಾಡಲು ಒತ್ತಾಯ ಮಾಡುವ ಹಾಗಿಲ್ಲ. ಇದನ್ನೇನಾದರೂ ಮಾಡಿದ್ರಿ ಅಂತಂದ್ರೆ ನೀವು ಸೆಕ್ಷನ್ 141 ಅಡಿಯಲ್ಲಿ ಗುಂಪುಗೂಡಿ ನೀವೇನಾದರೂ ಈ ರೀತಿ ಕೆಲಸಗಳನ್ನು ಮಾಡಿದರೆ ಸೆಕ್ಷನ್ 141 IPC ಅಡಿಯಲ್ಲಿ ಅಪರಾಧ ಅಂತ ಹೇಳಿ ತೀರ್ಮಾನ ಆಗೈತೆ. ಇದಿಷ್ಟು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ B ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಇದನ್ನು ನಿಮ್ಮ ಎಲ್ಲ ಕಾಂಪಿಟೇಟಿವ್ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಭಾಳ ಇಷ್ಟ ಆಗಿತ್ತು ಈ ವಿಡಿಯೋ ಅಂತಂದರೆ ಲೈಕ್ ಮಾಡಿರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ C ಬಗ್ಗೆ ನಿಮ್ಮ ಮುಂದೆ ಚರ್ಚೆ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.